ದೇವರ ದಾಸಿಮಯ್ಯನವರ ಭಾಷಣ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ನಾನು ಕನ್ನಡ ಸಾಹಿತ್ಯ ಲೋಕದ ಆದ್ಯ ವಚನಕಾರ ಎಂದು ಕರೆಯಲ್ಪಡುವ ಜೇಡರ ದಾಸಿಮಯ್ಯನವರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಜೇಡರ ದಾಸಿಮಯ್ಯನವರು ಯಾದಗಿರಿ ಜಿಲ್ಲೆಯ ಮೂದನೂರು ಗ್ರಾಮದಲ್ಲಿ ಜನಿಸಿದರು. ವೃತ್ತಿಯಿಂದ ಇವರು ನೇಯ್ಗೆಯವರು. ಕಾಯಕವೇ ಕೈಲಾಸ ಎಂಬ ತತ್ವವನ್ನು ನಿಜ ಜೀವನದಲ್ಲಿ ಪಾಲಿಸಿದವರು. ಇವರು ಶಿವನ ಪರಮ ಭಕ್ತರಾಗಿದ್ದು ತಮ್ಮ ವಚನಗಳನ್ನು ರಾಮನಾಥ ಎಂಬ ಅಂಕಿತ ನಾಮದಿಂದ ಬರೆದಿದ್ದಾರೆ. ದಾಸಿಮಯ್ಯನವರ ವಚನಗಳು ನೇರ ಮತ್ತು ದಿಟ್ಟತನದಿಂದ ಕೂಡಿವೆ. ಸಮಾಜದಲ್ಲಿನ ಮೂಢನಂಬಿಕೆಗಳನ್ನು, ಮೇಲು ಕೀಳು ಎಂಬ ಭೇದ ಭಾವವನ್ನು ಅವರು ಕಟುವಾಗಿ ಟೀಕಿಸಿದರು. ವಿಶೇಷವಾಗಿ ಲಿಂಗ ಸಮಾನತೆಯ ಬಗ್ಗೆ ಅವರು ಅಂದೇ ಧ್ವನಿ ಎತ್ತಿದ್ದರು. ಅವರ ಒಂದು ಪ್ರಸಿದ್ಧ ವಚನ ಹೀಗಿದೆ: ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾಣ ರಾಮನಾಥ. ಇದರರ್ಥ ದೇಹಕ್ಕೆ ಲಿಂಗವಿರಬಹುದು, ಆದರೆ ಒಳಗಿರುವ ಆತ್ಮಕ್ಕೆ ಯಾವುದೇ ಲಿಂಗಭೇದವಿಲ್ಲ, ಎಲ್ಲರೂ ಸಮಾನರು ಎಂಬುದು ಅವರ ಸ್ಪಷ್ಟ ನಿಲುವಾಗಿತ್ತು. ದಾಸಿಮಯ್ಯನವರು ಕೇವಲ ಮಾತುಗಾರರಾಗಿರಲಿಲ್ಲ, ತಮ್ಮ ಬದುಕಿನ ಮೂಲಕವೇ ಸತ್ಯವನ್ನು ಸಾರಿದವರು. ದುಡಿದು ತಿನ್ನಬೇಕು, ದಾನ ಮಾಡಬೇಕು ಮತ್ತು ಅಹಂಕಾರವನ್ನು ಬಿಡಬೇಕು ಎಂಬುದು ಇವರ ಮುಖ್ಯ ಸಂದೇಶವಾಗಿತ್ತು. ಇವರು ಬರೆದ ಸುಮಾರು 150ಕ್ಕೂ ಹೆಚ್ಚು ವಚನಗಳು ಇಂದಿಗೂ ನಮಗೆ ದಾರಿದೀಪವಾಗಿವೆ. ವಚನ ಸಾಹಿತ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿದ ದಾಸಿಮಯ್ಯನವರ ವಿಚಾರಗಳು ಇಂದಿನ ಸಮಾಜಕ್ಕೆ ಅತ್ಯಗತ್ಯವಾಗಿವೆ. ಜಾತಿ ಮತಗಳ ಬೇಲಿ ಇಲ್ಲದ ಸುಂದರ ಸಮಾಜ ಕಟ್ಟಲು ಅವರ ವಚನಗಳನ್ನು ಓದೋಣ ಮತ್ತು ಪಾಲಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.